ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಏನು ಪೆನ್ ಡ್ರೈವ್ ಸೆನ್ಸೇಷನ್ ಆಯ್ತಲ್ಲ, ಅದರಲ್ಲಿ ನಾನಲ್ಲ ಇರುವುದು ಅನ್ನುವಂಥದ್ದನ್ನ ಪ್ರಜ್ವಲ್ ರೇವಣ್ಣ ಪ್ರತಿ ಬಾರಿ ಹೇಳ್ತಾ ಇದ್ರು. ಆದರೆ ಇದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಅದರಲ್ಲಿರುವುದು ಅಂತ ಪತ್ತೆ ಹಚ್ಚಿದ್ದೆ ಒಂದು ಹೊಸ ತಂತ್ರಜ್ಞಾನ. ಅಶ್ಲೀಲ ವಿಡಿಯೋದಲ್ಲಿ ಇದ್ದದ್ದು ಪ್ರಜ್ವಲ್ ಎಂದು ಪರೀಕ್ಷೆ ಮಾಡಲಾಯಿತು. ಅತ್ಯಾಚಾರ ಕೇಸಲ್ಲಿ ಟರ್ಕಿ ಮತ್ತು ಜಪಾನ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ ಈತನನ್ನು ಪತ್ತೆ ಹಚ್ಚೋದಕ್ಕೆ. ವಿಡಿಯೋದಲ್ಲೂ ಪ್ರಜ್ವಲ್ ಮುಖ ಸರಿಯಾಗಿ ಕಾಣಿಸಿರಲಿಲ್ಲ. ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ಅನ್ನುವಂಥದ್ದನ್ನ ನೋಡಿರುವಂಥದ್ದು. ಫಿಸಿಕಲ್ ಅಪಿಯರೆನ್ಸ್ ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಲಾಗಿದೆ. ದೌರ್ಜನ್ಯ ಎಸಗುವ ವೇಳೆ ದೇಹದಲ್ಲಿನ ಬದಲಾವಣೆಯ ಗುರುತು ಹಚ್ಚಲಾಗಿದೆ. ಹೀಗೆ ಟರ್ಕಿ ತಂತ್ರಜ್ಞಾನ, ಅಂಗಾಂಗಗಳ ಬದಲಾವಣೆ ಗುರುತು ಪತ್ತೆ ಹಚ್ಚಿದಂತಹ ತಂತ್ರಜ್ಞಾನ ಇದು. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಆ ವಿಡಿಯೋದಲ್ಲಿದ್ದದ್ದು ಪ್ರಜ್ವಲ್ಲೇ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ದೆ ಒಂದು ಹೊಸ ತಂತ್ರಜ್ಞಾನ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಶ್ಲೀಲ ವಿಡಿಯೋದಲ್ಲಿದ್ದಂಥದ್ದು ಪ್ರಜ್ವಲ್ ರೇವಣ್ಣ ಅವರೇ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ದು ಅತ್ಯಾಚಾರ ಕೇಸ್ನಲ್ಲಿ ಟರ್ಕಿ ಮತ್ತು ಜಪಾನ್ನ ತಂತ್ರಜ್ಞಾನ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು ಅದರಲ್ಲಿ ಈತನ ಮುಖ ಸರಿಯಾಗಿ ಕಾಣಿಸಲಿಲ್ಲ. ಹೀಗಾಗಿ ಅನಟಾಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ಅನ್ನುವಂಥದ್ದನ್ನು, ಅಂದರೆ ಫಿಸಿಕಲ್ ಅಪಿಯರೆನ್ಸನ್ನು ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ ಇದು ಟರ್ಕಿ ಮತ್ತು ಜಪಾನ್ದು. ಜೊತೆಗೆ ದೌರ್ಜನ್ಯ ಎಸಗುವಂತಹ ವೇಳೆ ಈ ಒಂದು ಅಂಗಾಂಗಗಳ ಚಲನವಲನ ಇರಬಹುದು ಅಥವಾ ದೇಹದಲ್ಲಿನ ಬದಲಾವಣೆ ಇರಬಹುದು, ಈ ಒಂದು ಅಪಿಯರೆನ್ಸನ್ನು ಗುರುತು ಹಚ್ಚಿದ್ದಂಥದ್ದೇ ಈ ಒಂದು ಹೊಸ ತಂತ್ರಜ್ಞಾನ. ಹೀಗಾಗಿಯೇ ಇದು ಮಾಡಿದ್ದಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರೇ ಅನ್ನುವಂಥ ಸಾಕ್ಷಿ ನಮಗೆ ಒಂದು ಪುಷ್ಟಿ ಕೊಟ್ಟಂಥದ್ದು ಈ ಒಂದು ಪ್ರಕರಣಕ್ಕೆ. ಇಲ್ಲ ಅಂದಿದ್ರೆ ಅದರಲ್ಲಿ ಅವರ ಮುಖ ಚಹರೆ ವೆರಿ ಕ್ಲಿಯರ್ಲಿ ಕಾಣಿಸ್ತಾ ಇರಲಿಲ್ಲ. ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣ ಅವರೇ ಅದು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿಯೇ ಇವರು ಹೇಳ್ತಾ ಇದ್ದಂಥದ್ದು ಇದು ನನ್ನ ವಿರುದ್ಧದ ಷಡ್ಯಂತ್ರ, ನಾನಲ್ಲ, ನಾನು ಇದರಲ್ಲಿ ಭಾಗಿಯೇ ಆಗಿಲ್ಲ, ನಾನು ಏನೂ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣ. ಇನ್ಫ್ಯಾಕ್ಟ್ ನಿನ್ನೆ ನ್ಯಾಯಾಧೀಶರ ಎದುರೂ ಕೂಡ ಹೇಳ್ತಾ ಇದ್ದಂಥದ್ದು ಪ್ರಜ್ವಲ್ ರೇವಣ್ಣ ಅವರು ನಾನದಲ್ಲ ಅನ್ನುವಂಥದ್ದು. ಆದರೆ ಮಾಡಿರುವಂತಹ FSL ತನಿಖೆ ಇರಬಹುದು, ಫೋರೆನ್ಸಿಕ್ಸ್ ತನಿಖೆ ಇರಬಹುದು, ತನಿಖಾಧಿಕಾರಿಗಳ ಹೇಳಿಕೆ, ಮಹಿಳೆಯ ಹೇಳಿಕೆ, ಎಲ್ಲವೂ ಒಟ್ಟಾರೆ 26 ಸಾಕ್ಷಿಗಳೇನು ಪೂರಕ ಆಯಿತು ಪ್ರಜ್ವಲ್ ರೇವಣ್ಣ ಅವರಿಗೆ. ಇದೇ ವಿಚಾರದಲ್ಲಿ ಬಳಸಿರುವಂಥ ತಂತ್ರಜ್ಞಾನ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಜಪಾನ್ ಮತ್ತು ಟರ್ಕಿಯ ಈ ಒಂದು ತಂತ್ರಜ್ಞಾನದಲ್ಲಿ ಗುರುತು ಹಚ್ಚಿರುವಂಥದ್ದು. ಅಶ್ಲೀಲ ವಿಡಿಯೋದಲ್ಲಿ ಪ್ರಜ್ವಲ್ ಪತ್ತೆ ಹಚ್ಚಿದ ಒಂದು ರೋಚಕ ಫಿಂಗರ್ ಪ್ರಿಂಟ್ ಮಾದರಿಯಲ್ಲೇ ಖಾಸಗಿ ಅಂಗವನ್ನು ಪತ್ತೆ ಹಚ್ಚಲಾಯಿತಂತೆ. ಮೆಡಿಕಲ್ ಪ್ರೊಸೀಜರ್ ಪ್ರಕಾರ ವ್ಯಕ್ತಿಯ ಫೋಟೋ ಕ್ಲಿಕ್ ಮಾಡಿಕೊಳ್ಳಲಾಯಿತು. ವ್ಯಕ್ತಿಯ ಖಾಸಗಿ ಅಂಗ, ಸೊಂಟ ಮತ್ತು ಕೈಗಳ ಫೋಟೋ ಮ್ಯಾಚ್ ಆಗಿದೆ. ಚರ್ಮ ವೈದ್ಯರು ಮತ್ತು ಮೂತ್ರಶಾಸ್ತ್ರ ತಜ್ಞರ ಪರಿಶೀಲನೆ ಆಗಿರುವಂಥದ್ದು. ಎರಡೂ ಫೋಟೋ ಹೋಲಿಕೆ ಮೂಲಕ ವ್ಯಕ್ತಿಯನ್ನ ಪತ್ತೆ ಹಚ್ಚಲಾಯಿತು. ವಿಡಿಯೋದಲ್ಲಿ ಇರೋದು ಅದೇ ವ್ಯಕ್ತಿ ಅಂತ ಖಚಿತ ಆಗಿದ್ದು ಇದೆಲ್ಲವಿಂದ. ಕೇವಲ ಒಂದು ಭಾಗ ಹೋಲಿಕೆ ಆದರೂ ಆರೋಪಿ ಪತ್ತೆ ಆಗ್ಬಿಡ್ತಾನೆ. ಈ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತಂತ್ರಜ್ಞಾನ ಸಹಕಾರಿಯಾಯಿತು. ಅಶ್ಲೀಲ ವಿಡಿಯೋದಲ್ಲಿ ಇದ್ದಂಥದ್ದು ಹೇಗೆ ಈಗ ಫಿಂಗರ್ ಪ್ರಿಂಟ್ ಮಾದರಿಯಲ್ಲಿ ಪತ್ತೆ ಹಚ್ತಾರೆ, ಅದೇ ಥರ ಖಾಸಗಿ ಅಂಗದ ಮುಖಾಂತರ ಪತ್ತೆ ಹಚ್ಚಲಾಯಿತು. ಸ್ಕ್ರೀನ್ಶಾಟ್ ಮೂಲಕ ಹೈ ರೆಸಲ್ಯೂಷನ್ಗೆ ಕನ್ವರ್ಟ್ ಮಾಡಲಾಯಿತು. ಅದನ್ನು ಮೆಡಿಕಲ್ ಪ್ರೊಸೀಜರ್ ಪ್ರಕಾರ ವ್ಯಕ್ತಿಯ ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ಳಲಾಗುತ್ತೆ. ವ್ಯಕ್ತಿಯ ಖಾಸಗಿ ಅಂಗ, ಸೊಂಟ ಮತ್ತು ಕೈಗಳ ಫೋಟೋವನ್ನು ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಚರ್ಮ ವೈದ್ಯರು ಮತ್ತು ಮೂತ್ರಶಾಸ್ತ್ರ ತಜ್ಞರು ಪರಿಶೀಲನೆಯನ್ನು ಮಾಡ್ತಾರೆ. ಎರಡೂ ಫೋಟೋ ಹೋಲಿಕೆ ಮೂಲಕ ವ್ಯಕ್ತಿಯನ್ನು ಪತ್ತೆ ಹಚ್ಚಲಾಗುತ್ತೆ. ಬರೀ ಒಂದೇ ಒಂದು ಫೋಟೋ ಸಾಕು, ಅದು ಕೇವಲ ಒಂದೇ ಒಂದು ಭಾಗ, ದೇಹದಲ್ಲಿ ಅದು ಯಾವುದೇ ಆಗಿರಲಿ ಒಂದೇ ಒಂದು ಭಾಗ ಆದರೂ ಆರೋಪಿ ಪತ್ತೆ ಆಗಿಬಿಡ್ತಾನೆ. ಅಂದರೆ ಒಂದು ಫೋಟೋ ಮ್ಯಾಚ್ ಆಗಿಬಿಟ್ರೆ ಸಾಕು, ಇದರಲ್ಲಿ ಇರುವಂಥದ್ದು ಅದೇ ವ್ಯಕ್ತಿ ಅಂತ ಖಚಿತ ಆಗಿಬಿಡುತ್ತೆ. ಹೀಗಾಗಿ ಈ ಒಂದು ಟರ್ಕಿ ಮತ್ತು ಜಪಾನ್ನ ತಂತ್ರಜ್ಞಾನ ಇದೆಯಲ್ಲ, ಇದರ ಮುಖಾಂತರವೇ ಪ್ರಜ್ವಲ್ ರೇವಣ್ಣ ಅವರನ್ನು ಪತ್ತೆ ಹಚ್ಚಿರುವಂಥದ್ದು. ಇದಕ್ಕೆ ಸಾಕ್ಷಿ ಸಿಕ್ಕಂಥದ್ದು, ಪುಷ್ಟಿ ಸಿಕ್ಕಂಥದ್ದು, ಇವರೇ ಅಪರಾಧಿ ಎನ್ನುವುದಕ್ಕೆ ಏನು ನ್ಯಾಯಾಧೀಶರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಹೌದು, ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಅಪರಾಧಿ, ಅವರೇ ಅತ್ಯಾಚಾರಿ ಎನ್ನುವಂಥ ತೀರ್ಪು ಹೊರಬಿತ್ತು. ಮತ್ತು ನಿನ್ನೆ ಜೀವಾವಧಿ ಶಿಕ್ಷೆಯ ಪ್ರಕಟ ಆಗಿರುವಂಥದ್ದು. ಸದ್ಯಕ್ಕೆ ಕೈದಿ ನಂಬರ್ 15/528 ಆಗಿರುವಂತಹ ಪರಪ್ಪನ ಅಗ್ರಹಾರದ ಒಂದು ಜೈಲಿನಲ್ಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಅಪರಾಧಿ.
ಸಜ್ಜಾಗಿದೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ. ರೋಚಕವಾದಂಥ ಕಥೆ ಇದು. ಹೇಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪತ್ತೆ ಹಚ್ಚಲಾಯಿತು ಅನ್ನುವಂಥದ್ದು.